ನಲ್ಲಿ ಮೊದಲನೇ ಸುದ್ದಿ ನೋಡೋದಾದ್ರೆ ಪಿಎಸ್ಐ ಸೇರಿ ವಿವಿಧ ಹುದ್ದೆಗಳ ನೇಮಕಾತಿಗೆ ಪರೀಕ್ಷಾ ದಿನಾಂಕ ಈಗ ಪ್ರಕಟ ಆಗಿದೆ. 402 ಪಿಎಸ್ಐ ಹುದ್ದೆಗಳಿಗೆ ಸೆಪ್ಟೆಂಬರ್ 22ರಂದು ಪರೀಕ್ಷೆ ನಡೀತಾ ಇದೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನೇಮಕದ 36 ಹುದ್ದೆಗಳು ಜುಲೈ 12ರಿಂದ 14ರವರೆಗೆ ಪರೀಕ್ಷೆ. ಬಿಎಂಟಿಸಿ 2500 ಹುದ್ದೆಗಳಿಗೆ ಸೆಪ್ಟೆಂಬರ್ 1ರಂದು ಪರೀಕ್ಷೆ ಫಿಕ್ಸ್ ಆಗಿದೆ. ಕಂದಾಯ ಇಲಾಖೆಯ 1000 ಹುದ್ದೆಗಳಿಗೆ ಅಕ್ಟೋಬರ್ 27ರಂದು ಪರೀಕ್ಷೆ ನಿಗದಿಯಾಗಿದೆ. ಬಿಟ್ಕಾಯಿನ್ ಹಗರಣದ ಪ್ರಮುಖ ಆರೋಪಿ ಶ್ರೀಕಿ ಸೇರಿ 3 ವಿರುದ್ಧ ಕೋಕಾ ಕಾಯ್ದೆ ಜಾರಿಯಾಗಿದೆ. ಇನ್ನು ಬಿಟ್ಕಾಯಿನ್ ವರ್ಗಾವಣೆ ಕೇಸ್ನಲ್ಲಿ ಡಿವೈಎಸ್ಪಿ ಶ್ರೀಧರ್ ಪೂಜಾರ್ಗೆ ಸಂಕಷ್ಟ ಎದುರಾಗಿದೆ. ಘೋಷಿತ ಆರೋಪಿ ಎಂಬುದನ್ನು ರದ್ದು ಮಾಡಿದ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂಕೋರ್ಟ್ ತಡೆ ನೀಡಿದೆ. ಯಾವುದೇ ಕ್ಷಣದಲ್ಲಿ ಶ್ರೀಧರ್ ಪೂಜಾರ್ ಬಂಧನ ಆಗುವ ಸಂಭವ ಇದೆ. ಎಲ್ಲಾ ನದಿಗಳನ್ನು ಹಾಳು ಮಾಡಿದ್ದಾಯಿತು. ಈಗ ಮೈಸೂರಿನ ಚರಂಡಿ ನೀರನ್ನು ಶುದ್ಧೀಕರಿಸದೆ ಕಾವೇರಿ ನದಿಗೆ ಬಿಡ್ತಾ ಇದ್ದಾರೆ. ಶ್ರೀರಂಗಪಟ್ಟಣದ ನಗುವನಹಳ್ಳಿ ಬಳಿಯ ಕೊಳಚೆ ನೀರಿಗೆ ಕಾವೇರಿಗೆ ಸೇರ್ತಾ ಇದೆ. ನೊರೆ ಎಲ್ಲ ಸೃಷ್ಟಿಯಾಗ್ಬಿಟ್ಟಿದೆ. ಪಬ್ಲಿಕ್ ಟಿವಿ ವರದಿ ಮಾಡಿತು. ಆಮೇಲೆ ಜಿಲ್ಲಾಡಳಿತ ಎಚ್ಚೆತ್ತು ಪರಿಶೀಲನೆ ಮಾಡಕ್ಕೆ ಮುಂದಾಗಿದ್ದಾರೆ. ಪಾಕಿಸ್ತಾನದ ಕಳವಳಕ್ಕೆ ತಾನೇ ಪ್ರಧಾನ ಕಾರಣ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಆದರೆ ಆ ದೇಶದ ಶಕ್ತಿ ಎಷ್ಟು ಎಂಬುದನ್ನು ತಿಳಿಯಲು ನಾನೇ ಆ ದೇಶಕ್ಕೆ ಹೋಗಿ ಬಂದಿದ್ದೆ. ವೀಸಾ ಇಲ್ಲದೆ ಹೇಗ್ ಬಂದ್ರಿ ಅಂತ ಪತ್ರಕರ್ತರೊಬ್ಬರು ಕೇಳಿದ್ರು. ಇದು ಹಿಂದೆ ನನ್ನ ದೇಶದ ಭಾಗವಾಗಿತ್ತು ಅಂತ ಉತ್ತರಿಸಿದ್ದೆ ಅಂತ ಹೇಳ್ಕೊಂಡಿದ್ದಾರೆ. ಹಿಂದುತ್ವಕ್ಕಾಗಿ ಯಾರು ಮಾತನಾಡ್ತಾರೆ ಅವರ ಟಿಕೆಟ್ ಅನ್ನು ತಪ್ಪಿಸ್ತಾ ಇದ್ದಾರೆ ಅಂತ ಮಡಿಕೇರಿಯಲ್ಲಿ ಬಿಜೆಪಿ ಮಾಜಿ ಶಾಸಕ ರಘುಪತಿ ಭಟ್ ಅಸಮಾಧಾನ ಹೊರಹಾಕಿದ್ದಾರೆ. ಅನಂತಕುಮಾರ್ ಹೆಗಡೆ, ಸಿಟಿ ರವಿ, ಪ್ರತಾಪ್ ಸಿಂಹ ಅವರಿಗೆಲ್ಲ ಟಿಕೆಟ್ ಕೈತಪ್ಪಿಟ್ಟಿದೆ. ಇವರನ್ನು ನೋಡಿದಾಗ ರಾಷ್ಟ್ರೀಯವಾದ ಪ್ರತಿವಾದಿಸುವವರನ್ನ ಬಿಜೆಪಿಯಲ್ಲಿ ದೂರ ಸರಿಸಲಾಗ್ತಾ ಇದೆ. ಇದು ಕೊನೆ ಆಗಬೇಕು ಅಂದಿದ್ದಾರೆ. ಅಂಜಲಿ ಹತ್ಯೆ ಪ್ರಕರಣದ ಸಿಐಡಿ ತನಿಖೆ ಮುಂದುವರೆದಿದೆ. ಸಿಐಡಿ ತಂಡ ಆರೋಪಿ ವಿಶ್ವನನ್ನ ಕರೆದುಕೊಂಡು ಹುಬ್ಬಳ್ಳಿ ವೀರಾಪುರ ಓಣಿಯಲ್ಲಿ ಮಹಜರು ನಡೆಸಿತು. ಆರೋಪಿ ವಿಶ್ವನನ್ನ ಅಂಜಲಿ ಮನೆ ಬಳಿ ಪೊಲೀಸರು ಕರೆತರ್ತಿದ್ದಂತೆ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಅಂಜಲಿ ಕುಟುಂಬಸ್ಥರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆಕ್ರೋಶ ಹೊರಹಾಕಿದರು. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ಮತ್ತೊಬ್ಬ ಆರೋಪಿಯನ್ನ ಎನ್ಐಎ ಬಂಧಿಸಿದೆ. ಹುಬ್ಬಳ್ಳಿ ಮೂಲದ 35 ವರ್ಷದ ಯುವಕ ಶೋಯಬ್ ಅಹಮದ್ ಮಿರ್ಜಾ ಅಲಿಯಾಸ್ ಚೋಟನನ್ನ ಎನ್ಐಎ ಅರೆಸ್ಟ್ ಮಾಡಿದೆ. ಐಪಿಎಲ್ ಫೈನಲ್ ತಲುಪಲು ವಿಫಲವಾದ ಆರ್ಸಿಬಿ ತಂಡವನ್ನು ಚೆನ್ನೈ ತಂಡದ ಆಟಗಾರರು ಆಡ್ಕೊಳ್ತಾ ಇದ್ದಾರೆ. 5 ಬಾರಿಯ ಚಾಂಪಿಯನ್ ತಂಡದಿಂದ ಜೆಂಟಲ್ ರಿಮೈಂಡರ್ ಕೆಲವೊಮ್ಮೆ ಸೌಮ್ಯವಾಗಿ ನೆನಪಿಸೋದು ಅಗತ್ಯವಾಗಿರುತ್ತೆ ಅಂತ ಅಂಬಟಿ ರಾಯುಡು ಪೋಸ್ಟ್ ಹಾಕಿದ್ದಾರೆ. ಆಕ್ರಮಣಕಾರಿ ಸೆಲೆಬ್ರೇಷನ್ಗಳಿಂದ ಟ್ರೋಫಿ ಗೆಲ್ಲಲಾಗದು. ಇದಕ್ಕೆ ರಣನೀತಿಯ ಅಗತ್ಯವಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ.